ಸೊ ನಾವು ಇವತ್ತು ಬಂದಿವಿ, ಯಪ್ಪ ಇಲ್ಲಿ ನೋಡಿ ನಾವು ಸೈಕ್ ಆದ ಇದು ಯಾರಂತ. ನಾವು ಇವತ್ತು ಬಂದಿವಿ ಕೋವಿಡ್ ಟೆಸ್ಟ್ ಮಾಡೋ ಲ್ಯಾಬಿಗೆ. ಈ ಅಣ್ಣಾರ್ದು ಲ್ಯಾಬ್ ಇದು. ನಾವು ಇವ್ರಿಗೆ ಕೇಳ್ತೀವಿ ಇಲ್ಲಿ ಏನೇನು ಮಾಡ್ತೀರಿ ಅಂತ. ನಾವಿಲ್ಲೇ ಡ್ಯೂಟಿ ಮಾಡಿ ಹೇಳಿ ಸರ್ ಹೇಳ್ರಿ ಇಲ್ಲಿ ರೆಫ್ರಾನ್ ಕಾರ್ಡ್ ಹಾಕೊಡ್ಬೇಕು. ಮೊದಲು ಫಸ್ಟ್ ಕೋವಿಡ್ ಅಂದ್ರೆ ಮಾಸ್ಕ್ ಹಾಕೋಬೇಕು, ಬಟ್ ನಾವು ಹಾಕೊಳ್ಳಲ್ಲ. ಯಾಕಂದ್ರೆ ನಾವು ಟೆಸ್ಟ್ ಮಾಡ್ತೀವಿ, ನಾವು ಹಾಕೊಂಡ್ರೆ ಯೂಸ್ ಏನಲ್ಲ ಇಲ್ಲ ಹ್ಞೂ ಅಂತಿಲ್ಲ, ಯೂಸ್ ಇಲ್ಲ. ಅದಕ್ಕೆ ನಾವು ಹಾಕೊಂಡಿಲ್ಲ. ತಡಿ ಕೂತಾಗ ಮಾಡ್ಕೊಂಡು ಯೂಸ್ ಇಲ್ಲ, ಅದಕ್ಕೆ ನಾವು ಹಾಕೊಳಂಗಿಲ್ಲ. ನಿಮ್ಗೆ ಹೇಳ್ತಾರೆ, ಯಾಕಂದ್ರೆ ನೀವು ಮಾಸ್ಕ್ ಹಾಕೊಳ್ಳಲ್ಲ ಅಂತ ಗೊತ್ತು. ಅದು ಪೊಲೀಸ್ ಅವ್ರ ಸ್ಟ್ರಾಟಜಿ. ನಿಮ್ಗೆ ಹಿಡ್ದವ್ರು ದುಡ್ಡು ತಗೋಬೇಕು. ಅದು ನೀವು ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ ಏನಾಗಲ್ಲ, ಭಾಳ ಅಂದ್ರೆ ವೈರಸ್ ಆಗ್ತೈತಿ. ಹೋಗ್ತೀವಿ ನೀವು ಏನ್ ಮಾಡ್ತೀರಿ? ಸ್ಯಾಂಪಲ್ ಅಂದ್ರೆ ಇದು ಹೇಳ್ರಿ. ಸ್ಯಾಂಪಲ್ ಹಾ ಹೌದು ತೆಗೆದಿ ಅದನ್ನ ಬೇರೆ ಬೇರೆ ತಾಲೂಕಿನ ಕಳಿಸ್ತಾರೆ. ಅವನ್ನ ಇಲ್ಲಿ ಇಡ್ತೀವಿ. ಇದು ವರ್ಟೆಕ್ಸ್ ಮಷೀನ್. ಎಂತ ಮಷೀನ್? ವರ್ಟೆಕ್ಸ್ ಮಷೀನ್. ಸ್ಪೆಲ್ಲಿಂಗ್ ಹೇಳಿದ್ರೆ ಒಳ್ಳೇದಾಗ್ತಿದ್. ನಮ್ಮ VORTEXE ವರ್ಟೆಕ್ಸ್ ಇದು ಸ್ಯಾಂಪಲ್ ಗಳನ್ನ ಈ ವರ್ಟೆಕ್ಸ್ ಮಷೀನ್ ನಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ಬೇಕು, ಸೆಂಟ್ರಿಫ್ಯೂಸ್ ಮಾಡ್ಬೇಕು. ಇಲ್ಲಿ ನಡೀತದೆ. ನಿಮ್ಗೆ ವೈರಸ್ ಆಗ್ತೀನಿ. ಒಂದು ಸ್ಯಾಂಪಲ್ ತಗೊಂಡ್ರಿ. ಸ್ಯಾಂಪಲ್ ತಗೊಂಡ್ರಿ? ಹೌದ್ರಿ ಹೌದು ತಗೊಂಡು ಈಗ ಸೆಂಟ್ರಿಫ್ಯೂಸ್ ನೀವು ನೋಡ್ಬೋದು. ಸೆಂಟ್ರಿಫ್ಯೂಸ್ ಅಂದ್ರೆ ಇದು ತಿರುಗಿದ್ರೆ ಎಷ್ಟು RPM ಒಳಗೆ ತಿರುಗಿದ್ರಿ? ಇದು ಗೊತ್ತಿಲ್ಲ ಇವ್ರಿಗೆ. 30 ಸೆಕೆಂಡ್ ಮಾಡ ತಿರ್ಸ್ಬೇಕ್ರಿ ಇದನ್ನ. ಎಷ್ಟು RPM ಒಳಗೆ ಅಂದಿನ? RPM ಗೊತ್ತಿದ್ರಿ, ಅಷ್ಟಿನ್ನು ಕಲ್ತಿದ್ರಿ. ತಿರ್ಗಿಸಿ 30 ಸೆಕೆಂಡ್ ಆದ್ಮೇಲೆ ಈ ಸ್ಯಾಂಪಲ್ ಎತ್ತಿಡ್ಬೇಕ್ರಿ. ಇಡ್ಬೇಕು. ಸಿರಮ್ ಮೇಲೆ ಬಂದಿರುತ್ತೆ ಅದು ಸೇಮ್. ಹಾ ಹೌದು. ಆಮೇಲೆ ಸ್ಟಾಪ್ ಮಾಡಿ ಜಾಸ್ತಿ ಇದು ಒಂದ್ಸಲಿ ಒರೆಸ್ಬೇಕ್ರಿ. ಯಾಕ್ರಿ? ಅದು ಇದು ಸ್ಯಾಂಪಲ್ ಒಂದ್ಸಲಿ ಲೀಕ್ ಆಗತ್ತೆ ಮ್ಯಾಗ. ಹೌದು. ಅವಾಗ ಸ್ಯಾನಿಟೈಸರ್ ಒರೆಸಿ ಆರಿಸ್ಬೇಕು ಇದನ್ನ. ಆರಿಸ್ತೀವಿ. ಮುಂದೆ ಏನ್ ಮಾಡ್ತಾರೆ? ನೆಕ್ಸ್ಟ್ ಈ ಸ್ಯಾಂಪಲ್ ತಗೊಂಡ್ರಿ. ತಗೊಂಡೋಗಿ ಇದು ಬಯೋಸೇಫ್ಟಿ ಕ್ಯಾಬಿನೆಟ್ ಅಂತ. ಇದಂತೂ ನಮ್ಗೆ ಗೊತ್ತೈತಿ. ಇಲ್ಲಿ ಇದ್ರ ಮೇಲೆ ನಾ ಹೇಳ್ತೇನೆ. ಇದನ್ನು ಫಸ್ಟ್ ಹಿಂಗ್ ಮೇಲೆ ಎತ್ತಬೇಕ್ರಿ. ಮೇಲೆ ಎತ್ತಿದ್ವಿ ಲೈಟ್ ಆನ್ ಮಾಡ್ಬೇಕ್ರಿ. ಇದು ಆರಿಸ್ಬೇಕ್ರಿ. ಅದು ಓ ಫಕ್. ಆದ್ಮೇಲೆ ಆ ಸ್ಯಾಂಪಲ್ ನ ಇಲ್ಲಿ ತಂದಿರ್ಬೇಕ್ರಿ. ಹೌದು. ತಂದಿಟ್ಟು ಇಲ್ಲಿ ಲೈಟ್ ಆನ್ ಮಾಡಂಗಿಲ್ಲ ನೀವು? ಲೈಟ್ ಏನ್ರಿ ನೀವು ಹೇಳ? ಪಿಪೆಟ್ ತಗೋಬೇಕ್ರಿ. ಪಿಪೆಟ್ ತಗೊಂಡು ಬಫರ್ ಗಳು ಇರ್ತಾವ್ರಿ. ಒಂದ್ 5 ತರ ಬಫರ್ ಇರ್ತಾವ್ರಿ. ಆ ಬಫರ್ ತರ್ಬೇಕ್ರಿ. ಇದನ್ನ ಇರ್ತಾವ್ರಿ, ಸ್ವಲ್ಪ ದೊಡ್ಡ ಇರ್ತಾವ್ರಿ. ಆ ಬಫರ್ ತಂದು ಆ ಸ್ಯಾಂಪಲ್ ನ ಪಿಪೆಟ್ ಮೂಲಕ ಪಿಪೆಟ್ ತೋರಿಸ್ರಿ. ಮೊದಲು ಪಿಪೆಟ್ ಅಂದ್ರೆ ನಾವು ಇಲ್ಲಿ ಇದ್ರದ ವ್ಯಾಲ್ಯೂ ಚೇಂಜ್ ಮಾಡ್ಬೋದು. ಇದ್ರ ತಿರುಗಿಸಿ ಇದನ್ನ ಹಿಂಗ್ ಮಾಡಿ ಸ್ಯಾಂಪಲ್ ತಗೊಂತೀವಿ ಅಷ್ಟೇ. ಇದು ಬರೀ 200 ಮೈಕ್ರೋಮೀಟರ್ 200 ಮೈಕ್ರೋಲೀಟರ್ ಅಷ್ಟೇ ಇರುತ್ತೆ. ಇದನ್ನ ತಗೋಬೇಕ್ರಿ. ತಗೊಂಡ ತಗೋಬೇಕ್ರಿ. ತಗೊಂಡು ನೀವು ತಗೊಳಕ್ ಕರೆಕ್ಟ್ ತಿರ್ಸಾಗುತ್ತೆ. ಇನ್ನೊಂದು ತೋರಿಸ್ರಿ. ತಗೊಳಕ್ ತೋರಿಸ್ರಿ. ಇದೆಲ್ಲ ಅದು ಬೇರೆ ಇದೆ. ಆ ಪಿಪೆಟ್ ಬೇರೆ ಇದೆ. ಇಲ್ಲಿ ತಪ್ಪು ಮಾಡುವುದು ಮನುಷ್ಯನ ಹುಟ್ಟಿನಿಂದ ಕರ್ತವ್ಯ. ತಗೊಂಡಿದೆ. ಕೈಯಿಂದ ಹಾಕೊಳ್ರಿ ನೀವು. ಪ್ರೊಫೆಷನಲ್ ಅಂತ ನಮ್ಗೆ ಗೊತ್ತು. ಅದು ಅಲ್ಲ, ಇದು ಬೇರೆ ಪಿಪೆಟ್ ಇದೆ. ಇರ್ಲಿ ತಗೊಂಡು ತೋರಿಸಿ. ತಗೊಂಡು ಒಂದು ಸ್ಯಾಂಪಲ್ ಇಂದ ಸ್ಯಾಂಪಲ್ ಇಲ್ಲಿ ಈ ಸ್ಯಾಂಪಲ್ ಇಂದ ಈ ಕ್ಯಾಬಿನೆಟ್ ಒಳಗೆ ಇಟ್ಕೋಬೇಕು ಸ್ಯಾಂಪಲ್. ಇಲ್ಲಂದ್ರೆ ಹೌದೌದು ಇಲ್ಲ ಹಿಡಿಬಹುದು, ವೈರಸ್ ಹಿಡಿಬಹುದು. ಮೊದಲ ನೀವು ಮಾಸ್ಕ್ ಹಾಕೊಂಡಿರಂಗಿಲ್ಲ, ಡ್ಯಾಮೇಜ್ ಆಗತ್ತೆ. ಪಿಪೆಟ್ ಮೂಲಕ ತಗೊಂಡ್ಬೇಕ್ರಿ. ಹೌದು. ತಗೊಂಡು ಆಮೇಲೆ ಇದನ್ನ ಹಿಂಗ್ ಒಗದ್ಬಿಡ್ಬೇಕ್ರಿ. ಪಿಪೆಟ್ ಹೋಗಿ ಬಿಡ್ಬೇಕು. ಒಗದಿ ಸ್ಯಾಂಪಲ್ ಮತ್ತೆ ಅಲ್ಲಿ ಇಡ್ಬೇಕ್ರಿ. ಮುಂದೆ ಏನ್ ಮಾಡ್ತಾರ? ಮುಂದೆ ಆ ಸ್ಯಾಂಪಲ್ ನ ತಗೊಂತಾರಿ. ಎಲ್ಲಿ ತಗೊಂತಾರೆ? ನಿಮ್ಗೆ ಅಲ್ಲೂ ಕಾಣ್ಬೋದು. ಅವರೇ ಅಲ್ಲೇ ಟೆಸ್ಟ್ ಮಾಡಕ್ ಅಂತಾರ. ನಂತರ ಕಾಪಿ ಮಾಡಕ್ ಅಂತಾರ ಅವರು. ಮುಂದೇನ್ ಮಾಡ್ತಾರೆ? ಟೆಸ್ಟ್ ಪಾಸಿಟಿವ್ ನೆಗೆಟಿವ್ ಅದು ತಗೋಬೇಕು. ಆ ಸ್ಯಾಂಪಲ್ ಇಂಥದ್ದು ಒಂದು ಕೈನು ಹಾಕೊಂಡಿದ್ರಿ. ಒಂದು ಲೆಸಿಸಿಕ್ ಬಫರ್ ಅಂತ ಇರ್ತೈತ್ರಿ. ಅದು ಒಳಗೆ ತಡೆ ಅಂತ ತಗೊಂಡ್ತಾರೆ. ಕೈನು ಹಾಕೊಂತಿದ್ರಿ ನಂದು. ಜಲ್ದಿ ತಗೊಂಬರ್ರಿ. ನಾವೆಲ್ಲೇ ಕುಂತಿರ್ತೀವಿ. ನಾವು ಕುಂತಿದ್ದಕ್ಕೆ ಅವರು ಕುಂತಾರ ನೋಡ್ರಿ ಎಲ್ಲ ಹಿಂಗ. ಇಷ್ಟು ಕಾಪಿ ಮಾಡಬಾರ್ದು ನಮ್ಗೆ. ಮತ್ತೆ ಎಲ್ಲ ಹೊಂಟಿರಿ ನೀವೀಗ? ನಾವು ಏನ್ರಿ ಸೌಂಡ್ ಅದ? ಇದು ಫುಲ್ ಪುಷ್ ರೀ. ಸ್ಟೋರ್ ರೂಮ್. ಸ್ಟೋರ್ ರೂಮ್ ಒಳಗೆ ಬಂದ ಈ ಬಫರ್ ತಗೊಂಡು ಅಲ್ಲಿ ಬರ್ರಿ ಈಗ
ಯಪ್ಪ ತಿರ್ಗಿಸಾಕೊಂತೀರಿ ನೀವು ಬರಂಬರಿ. ಮತ್ತು ಕೊರೋನಾದಾಗ ಹಿಂಗೆ ಕೆಲಸ ಮಾಡ್ತೀವಿ. ನೀವು ಕ್ಷಮಿಸಬೇಕು, ನಾವು ಭಾಳ ದಿನ ಆಯಿತು ವಿಡಿಯೋ ಹಾಕಿಲ್ಲ. ಯಾಕಂದ್ರೆ ನಾವು ಭಾಳ ಬ್ಯುಸಿ ಇದ್ವಿ ಅಡ್ಮಿಷನ್ ಮಾಡ್ಸೋದ್ರಲ್ಲಿ ಮತ್ತು ಲ್ಯಾಬ್ ಅವ್ರ ಜೊತೆ ಜಗಳ ಆಡೋದ್ರಲ್ಲಿ ಬ್ಯುಸಿ ಇದ್ವಿ ನಾವು. ಇದು ಲೆಸಿಸಿಕ್ ಬಫರ್ ರೀ. ಬಫರ್ ಲೆಸಿಸ್ ಬಫರ್ ಪ್ಲೇಟ್. ಇದ್ರಾಗ ಸ್ಯಾಂಪಲ್ ಹಾಕಿ ಇದನ್ನ ಮೊದಲು ತೆಗಿಬೇಕ್ರಿ. ಸ್ಟಿಕ್ಕರ್ ಎಳಿಬೇಕ್ರಿ. ಎಳೆದಿ ಓಷ್ಟಕ್ಕೂ ಸ್ಯಾಂಪಲ್ ಹಾಕೊಂಡು ಹೋಗ್ಬೇಕ್ರಿ. ಎಷ್ಟು ಸ್ಯಾಂಪಲ್ ಇರ್ತಾವ ಹಂಗಷ್ಟೇ ಹಾಕೊಂಡು ಹೋಗ್ಬೇಕ್ರಿ. ಹಾಕೊಂಡು ಇವನ್ನೆಲ್ಲ ಇವನ್ನ ಹಾಕೊಂಡು ಆ ಕಡೆ ಸಪ್ಲೈ ಮಾಡ್ಬೇಕ್ರಿ. ಕೊರೋನಾ ಇತ್ತಂದ್ರಿ ಇದು RNA ಎಕ್ಸ್ಟ್ರಾಕ್ಷನ್ ರೂಮ್. ಬೇರೆ ರೂಮ್ ಅದು ಸಪ್ಲೈ ಮಾಡ್ಬೇಕ್ರಿ. ಸಪ್ಲೈ ಮಾಡಿ ಈ ರೂಮಿನ ಕೆಲಸ ಮುಗಿತ್ರಿ. ಈಗ ಯಾವ ರೂಮಿಗೆ? ಅಲ್ಲೇ ಹೋಗ್ಬೇಕು. ಇಲ್ಲಿಂದ ಮುಗೀತು ಈಗ. ಈ ರೂಮಿನ ಹೆಸರು RNA ಎಕ್ಸ್ಟ್ರಾಕ್ಷನ್ ರೂಮ್ ಅಂತಾರೆ. ಈ ರೂಮಿಂದ ನಮ್ಗೆ RNA ಬೇಕಾದ್ರೆ RNA ತಗೋಬೋದ್ರಿ. DNA ಬೇಕಂದ್ರೆ DNA ತಗೋಬೋದು. ಇದು ಬಯೋಸೇಫ್ಟಿ ಕ್ಯಾಬಿನೆಟ್. ಇದು ಅಲ್ಲಿ ನೋಡಿ ಸೇಮ್ ಅದು. ಇದು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ RNA ಎಕ್ಸ್ಟ್ರಾಕ್ಷನ್ ಮಷಿನ್ ರೀ. ಇನ್ನೊಮ್ಮೆ ಹೇಳ್ರಿ. RNA ಎಕ್ಸ್ಟ್ರಾಕ್ಷನ್ ಮಷಿನ್. RNA ಫುಲ್ ಫಾರ್ಮ್ ಅಂದ್ರೆ ರೈಬೋನ್ಯೂಕ್ಲಿಕ್ ಆಸಿಡ್ ರೀ. ವಾ, ನೀವು ಭಾಳ ಜಾಣರಿದ್ರಿ. ಟಾಪರ್ ಇದ್ದಂಗಿದ್ರಿ ನೀವು. ಈಗ ತಗೊಂಡ್ ಮಾಡ್ಕೊರಿ. ಮೊದಲು ಈ ಲೆಸಿಸ್ ಬಫರ್ ಪ್ಲೇಟ್ ಇದು ಆನ್ ಮಾಡಿದ್ರಿ. ಆನ್ ಮಾಡಿ ದೊಡ್ಡ ಬೆಲ್ ಇದ್ರಿ ಇದು. ನಿಮ್ಗೆ ಬರಲ್ಲ ಅಂತ ಹೇಳ್ರಿ. ಯಾರಿಗೆ ಬರಲ್ಲ? ಇಲ್ಲ, ಬರತ್ ಹೋಗ್ಲಿಕ್ಕೆ. ಈಗ ಮೊದಲು ಇದನ್ನ ಹಿಂಗೆ ಹಾಕ್ಬೇಕ್ರಿ. ಹಾಕಿದ್ದೀವಿ. ಹಿಂಗೆ ಹಾಕ್ಬೇಕ್ರಿ. ನೆಕ್ಸ್ಟ್ ಒಂದ್ ಹಾಕ್ತೀರಿ. ಆಮೇಲೆ ಎರಡನೇದು ಮೊದಲು ಲೆಸಿಸಿಕ್ ಬಫರ್ ಪ್ಲೇಟ್ ಹಾಕ್ಬೇಕ್ರಿ. ಹಾಕಿ ಈ ಕಡೆ ಸರಿಸ್ಬೇಕ್ರಿ. ನೆಕ್ಸ್ಟ್ ವಾಶ್ ಬಫರ್ ಪ್ಲೇಟ್ ಅಂತ ಇರ್ತೈತ್ರಿ. ಎಲ್ಲೋ ಬೇರೆ ಬೇರೆ ಪ್ಲೇಟ್ ಅದು. ನೆಕ್ಸ್ಟ್ ಅದನ್ನ ಹಾಕ್ಬೇಕ್ರಿ. ಹಾಕಿ ಸರಿಸ್ಬೇಕ್ರಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಬೈಂಡ್ಸ್ ಪ್ಲೇಟ್. ಇದು ಯಾವ ಪ್ಲೇಟ್ ಅಂದ್ರೆ ಇದು ನಮ್ಮ ಸ್ಯಾಂಪಲ್ ಆಗಿರೋ RNA ತಗೊಂಡ್ ಬರ್ತೈತ್ರಿ. ಹೌದು. ಅದನ್ನ ಹಾಕ್ಬೇಕ್ರಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಅದು ಎಲಿವೇಷನ್ ಬಫರ್ ಪ್ಲೇಟ್. ಇದ್ರಾಗ ನಾವು RNA ಎಕ್ಸ್ಟ್ರಾಕ್ಷನ್ ಆಗಿರೋದು RNA ಇದ್ರಾಗ ತಂದಿರ್ತೈತ್ರಿ ಅದು. ಇವನ್ನೆಲ್ಲ ಹಾಕಂಗಿಂತ ಮೊದಲೇ ಇವ್ ಕವರ್ ಇರ್ತಾವ್ರಿ. ಕವರ್ ತೆಗೆದು ಹಾಕ್ಬೇಕ್ರಿ. ನಾವು ಹಂಗ ನಿಮ್ಗೆ ತೋರಿಸುವ ವಿಷಯವಾಗಿ ಗೊತ್ತಿಲ್ಲ ನಮ್ಗೆ. ಹಾಕಾದ್ಮೇಲೆ ಮಷೀನ್ ಎಲ್ಲ ಸೆಟ್ ಮಾಡ್ಬೇಕ್ರಿ. ಸೆಟ್ ಮಾಡಾದ್ಮೇಲೆ ಮಷೀನ್ ಹಿಂಗ್ ತಿರ್ತದ್ರಿ. ಸೆಂಟ್ರಿಫ್ಯೂಜ್ ತರ ಇಲ್ಲಿ ಅಷ್ಟು ತಿರ್ಗಲ್ರಿ. ಸ್ವಲ್ಪ ತಿರುಗಿ ಇದು ವಾಟರ್ ವಾಶ್ ಬಫರ್ ಪ್ಲೇಟ್ ಆ ಕಡೆ ಹೋಗತ್ರಿ. ಹೋಗಿ ಅದ್ರಾಗ ಒಂದು ಇವ್ರೇನೋ ಹರಿತಿದ್ದಾರೆ. ಜಲ್ದಿ ಮಾಡ್ರಿ, ನಮ್ದು ಆಡಿಯನ್ಸ್ ಕಡೆ ಎಷ್ಟು ಟೈಮ್ ಇಲ್ಲ ನೋಡಕ್ಕೆ. ಇದು ಜಸ್ಟ್ ಪ್ಲಾಸ್ಟಿಕ್ ರೀ. ಇದು ಏನ್ ಮಾಡ್ತಂದ್ರ ವಾಟರ್ ವಾಶ್ ಅಲ್ಲಿರೋ ವಾಟರ್ನ ತಗೊಂತತ್ರಿ. ಮತ್ತ ಮ್ಯಾಗ್ನೆಟ್ ಪಾಯಿಂಟ್ ಇಂದ ಮ್ಯಾಗ್ನೆಟ್ ತಗೊಂತತ್ರಿ. ಆಮೇಲೆ ಅದು ನಮ್ ಸ್ಯಾಂಪಲ್ ಆಗಿರೋ RNA ತಗೊಂತತ್ರಿ. ಇದನ್ನೆಲ್ಲ ಹಾಕಂದ್ರ ಇಲ್ಲೇ ವಾಟರ್ ಒಳಗೆ ಹಾಕ್ಬೇಕಿತ್ರಿ. ವಾಟರ್ ವಾಶ್ ಒಳಗ ನಾವ್ ಅದ್ ಕವರ್ ತೆಗ್ದಿಲ್ಲ ಅಂತ ಹಾಕಿಲ್ಲ. ಇದನ್ನ ಆದಷ್ಟು ಮಾಡ್ಬೇಕ್ರಿ. ಹಿಟ್ಬೇಕ್ರಿ. ಇಲ್ಲಾಂದ್ರೆ ಮಷೀನ್ ಕಾಟ ಹಿಡಿಯಲ್ರಿ. ಅದನ್ನ ಮತ್ತೆ ಎರಡ್ ತೋರಿಸ್ತೈತಿ. ಅದು ಮಾಡಿಲ್ಲ ವಾಪಸ್ ಇಲ್ಲ. ಅರ್ಧ ತಾಸ ಆದ್ಮೇಲೆ RNA ಎಕ್ಸ್ಟ್ರಾಕ್ಷನ್ ಮಷೀನ್ ಅದು ಇದನ್ನ ಅರ್ಧ ತಾಸು ಬಿಡ್ಬೇಕಂತ. ಅರ್ಧ ತಾಸು ಬಿಡ್ಬೇಕ್ರಿ. RNA ಎಲ್ಲ ತಂದಿರ್ತೈತ್ರಿ. ತಂದಿಟ್ಟಾದ್ಮೇಲೆ ಮತ್ತೆ ಇಲ್ಲೇ ಹೋಗ್ಬೇಕಾ? ಇದು ಮಾಸ್ಟರ್ ಮಿಕ್ಸ್ ರೂಮ್ ರೀ. ಈಗ ಹೋಗಿದ್ರು ಇದಲ್ಲ. ಇಲ್ಲಿ AC ಐತಲ್ರಿ. ವಾವ್, ನೈಸ್. ಇದು PCR ವರ್ಕ್ ಸ್ಟೇಷನ್ ವಿತ್ ಪೆಪ್ಪರ್ ಫಿಲ್ಟರ್ ಅಂತ ಒಂದ್ ಮಷೀನ್ ರೀ. ಇದ್ರಾಗ ಅದನ್ನ ಇಡ್ಬೇಕ್ರಿ. ಸ್ವಲ್ಪ ಎಷ್ಟು ಒಂದು ಅರ್ಧ ತಾಸು ಇಡ್ಬೇಕ್ರಿ. ಇಟ್ಟಿ ತಗೋಬೇಕ್ರಿ. ತೋರಿಸ್ರಿ. ಸೈಕಲ್ ಕತ್ತೆ ತೆಗೆ ಕೊಡ್ಬೇಕು ಅಂತಂದ್ರೆ ತಗೊಂಡು ಆಮೇಲೆ RT-PCR ರೂಮಿಗೆ ಬರ್ಬೇಕ್ರಿ. ಯಪ್ಪ, ಈ ರೂಮ್ ಇಷ್ಟು ಕೆಟ್ಟ ಆಗೈತಲ್ರಿ. ಇದು ನಾವೇನು ಮಾಡ್ಕೊಂಡ್ರಿ. ಇದು ಕ್ವಾಂಟಮ್ ಸ್ಟುಡಿಯೋ ಮಷೀನ್ ರೀ. ಈ CBC ಮಷೀನ್ ಇದ್ದಂಗೈತಲ್ರಿ ಅಲ್ರಿ. ಅದು ಇದು ಓಪನ್ ಆಗತ್ರಿ. ಓಪನ್ ಮಾಡಿದ್ರೆ ಓಪನ್ ಆಗತ್ರಿ. ಅವಾಗ ಇದನ್ನ ಇಡ್ಬೇಕ್ರಿ. ಇಟ್ಟಿ ಒಂದ್ ಅರ್ಧ ತಾಸು ಒಂದ್ ತಾಸು ಬಿಡ್ಬೇಕ್ರಿ. ಅದೆಲ್ಲ ಕೌಂಟ್ ಮಾಡಿ ತಾನೇ ಎಲ್ಲ ಕಂಡಿರ್ತೈತ್ರಿ. ಆಮೇಲೆ ಒಂದು ಇಂಥದ್ದು
ಚಿಪ್ ನ ಇದಾಗ ಹಾಕ್ಬೇಕ್ರಿ USB ನ ಹಾಕ್ಬೇಕ್ರಿ ಹಾಕಿ ಅದನ್ನ ಕಂಪ್ಯೂಟರ್ ಇಲ್ಲಿ CPU ಹಾಕಿ ಒಟ್ಟು ಡೇಟಾ ಇದಾಗ ಅಪ್ಲೋಡ್ ಮಾಡ್ತಾರೆ ಇಷ್ಟು ಮಾಡೋದು ಮುಗಿತ್ರಿ ಅದು ರಿಪೋರ್ಟ್ ಇರ್ತದೆ ಪಾಸಿಟಿವ್ ನೆಗೆಟಿವ್. ಇಷ್ಟು ಹೇಳಿ ನಮ್ಮ ಸಂಭಾಷಣೆ ಮುಗಿಸುತ್ತೇವೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.